20 ವರ್ಷದಿಂದ ಒಂದೇ ಕಡೆ ಮೊಕ್ಕಾಂ ಹೂಡಿದ್ದಾನೆ. ಎಷ್ಟೇ ವರ್ಗಾವಣೆ ಆದರೂ ಮತ್ತಲ್ಲಿಗೆ ಎಂಟ್ರಿ ಆಗ್ತಾನೆ. ಬೇರೆ ಕಡೆ ವರ್ಗಾವಣೆ ಆದರೆ ಒಂದೇ ವಾರಕ್ಕೆ ಮತ್ತದೇ ಜಾಗಕ್ಕೆ ಬರ್ತಾರೆ. ಆಶ್ಚರ್ಯ ಅಂತ ಅನಿಸುತ್ತೆ. ಸರ್ಕಾರಿ ಅಧಿಕಾರಿಯೊಬ್ಬರು 20 ವರ್ಷದಿಂದ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಮತ್ತೆ ಬಿಡಿಸಿ ಹೇಳಬೇಕಿಲ್ಲ. ಭ್ರಷ್ಟಾಚಾರದ ಗುಮ್ಮ ಅಧಿಕಾರಿಯ ನಡೆ ಬಗ್ಗೆ ಶಂಕೆ ವ್ಯಕ್ತ ಆಗ್ತಾ ಇದೆ. ತನಿಖೆಗೆ ಆಗ್ರಹ ಕೇಳಿಬರ್ತಿದೆ. ಹಾಗಾದ್ರೆ ಈ ಅಧಿಕಾರಿ ಯಾರು, ಈ ಇಲಾಖೆ ಯಾವುದು, ಇಲ್ಲಿ ಏನ್ ನಡೀತಾ ಇದೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಕುಣಿಗಲ್ನ ಕೃಷಿ ತಾಂತ್ರಿಕ ಅಧಿಕಾರಿ ಶಿವಲಿಂಗಯ್ಯ ಅಂತ 20 ವರ್ಷದಿಂದ ಈ ಶಿವಲಿಂಗಯ್ಯಂಗೆ ಎಲ್ಲೂ ಟ್ರಾನ್ಸ್ಫರ್ ಆಗಿಲ್ಲ. ಆದ್ರೂ ಒಂದೇ ವಾರಕ್ಕೆ ವಾಪಸ್ ಬಂದ್ಬಿಡ್ತಾನೆ ಶಿವಲಿಂಗಯ್ಯ. 20 ವರ್ಷದಿಂದ ಅಲ್ಲೇ ಇದ್ದಾನೆ. 20 ವರ್ಷದಿಂದ ಒಂದೇ ಜಾಗದಲ್ಲಿದ್ದಾನೆ ಈ ಅಧಿಕಾರಿ ಶಿವಲಿಂಗಯ್ಯ. ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ತಾಂತ್ರಿಕ ಅಧಿಕಾರಿಯಾಗಿ ಈತ ಕೆಲಸ ಮಾಡ್ತಿದ್ದಾನೆ. ಇವನ್ನ ಕಲಬುರಗಿ ವರ್ಗಾವಣೆ ಮಾಡಿದ್ರು, ಮಾಗಡಿ ವರ್ಗಾವಣೆ ಮಾಡಿದ್ರು, ಚನ್ನಪಟ್ಟಣ ವರ್ಗಾವಣೆ ಮಾಡಿದ್ರು. ಕಳೆದ ಜುಲೈಯಲ್ಲೇ ಚನ್ನಪಟ್ಟಣಕ್ಕೆ ವರ್ಗಾವಣೆ ಆಗಿದ್ರು. ಆದರೆ ಈಗ ಆಗಸ್ಟ್ನಲ್ಲಿ ಮತ್ತೆ ಕುಣಿಗಲ್ಗೆ ವರ್ಗಾವಣೆ ಆಗಿದ್ದಾನೆ ಈ ಅಧಿಕಾರಿ. ಹಾಗಾದ್ರೆ ಯಾರ ಕೈವಾಡ? ಕೃಷಿ ಆಯುಕ್ತರದ್ದ? ಮತ್ತೆ ಈತನನ್ನ ಅದೇ ಜಾಗಕ್ಕೆ ಕರ್ಕೊಂಬಂದು ಕೂರಿಸ್ತಾ ಇರೋದು ಯಾರು? ಹಣ ಪಡೆದು ವರ್ಗಾವಣೆ ಮಾಡ್ತಿರುವ ಆರೋಪ. ಹಾಗಾಗಿ ತನಿಖೆಗೆ ಆಗ್ರಹ ಕೇಳಿಬರ್ತಿದೆ. ಅಧಿಕಾರಿ ಒಂದೇ ಕಡೆ ಇರೋದ್ರಿಂದ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಶಂಕೆ ಸಾಮಾನ್ಯ. ಅಧಿಕಾರಿಗಳನ್ನ ಯಾಕೆ ಬದಲು ಮಾಡ್ತಾರೆ? ಯಾಕೆ ಅಧಿಕಾರಿಗಳಿಗೆ ಆಗಾಗ್ಗೆ ವರ್ಗಾವಣೆ ಕೊಡ್ತಾರೆ ಅಂತಂದ್ರೆ, ಒಬ್ಬ ಒಂದೇ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಆತ ಅಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶ ಆಗುತ್ತೆ, ಅಥವಾ ಆ ಊರಿನವರ ಜೀವ ತಿಂದ್ಬಿಡ್ತಾರೆ ಅಂತ. ಹಾಗಾಗಿ ವರ್ಗಾವಣೆ ಮಾಡೋದು. ಆದರೆ ಈ ಶಿವಲಿಂಗಯ್ಯಂಗೆ ಮಾತ್ರ ಕಳೆದ 20 ವರ್ಷದಿಂದ ಅದೇ ಜಾಗ ಎಲ್ಲೇ ಹೋದ್ರೂ ವಾಪಸ್ ಅಲ್ಲಿಗೆ ಬರ್ತಾನೆ. ಎಲ್ಲೇ ಹೋದ್ರೂ ಅಲ್ಲೇ ಬರ್ತಾನೆ. ಮೊನ್ನೆ ಜುಲೈಯಲ್ಲಿ ಚನ್ನಪಟ್ಟಣಕ್ಕೆ ಈತನ ವರ್ಗಾವಣೆ ಆಗಿದೆ ನೋಡಿ. ಆಗಸ್ಟ್ನಲ್ಲಿ ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾನೆ. ಯಾರು ಇವ್ರನ್ನ ಕರ್ಕೊಂಬರೋದು? ಯಾರು ಈತನಿಗೆ ಇಷ್ಟೆಲ್ಲ ಶ್ರೀರಕ್ಷೆ ಆಗಿರೋದು ಗೊತ್ತಿಲ್ಲ. ಅದೇ ಈಗ ಪ್ರಶ್ನೆ, ಅದೇ ಈಗ ಅನುಮಾನಕ್ಕೆ ಕಾರಣ ಆಗಿರೋದು. ಆಗ್ರಹಗಳಂತೂ ಕೇಳಿಬರ್ತಿದೆ, ತನಿಖೆ ಮಾಡಿ ಅಂತ. ಹೇಮಂತ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹೇಮಂತ್ ಒಬ್ಬ ಸರ್ಕಾರಿ ಅಧಿಕಾರಿ 20 ವರ್ಷದಿಂದ ಒಂದೇ ಜಾಗದಲ್ಲಿದ್ದಾನೆ ಅಂತಂದ್ರೆ ಇದು ಯೂಶುವಲ್ ಅಥವಾ ರೆಗ್ಯುಲರ್ ಅನ್ನೋದಕ್ಕಿಂತ ಬಹಳ ಗಂಭೀರವಾದಂಥ ಪ್ರಕರಣ. 20 ವರ್ಷದಿಂದ ಈತ ಅಲ್ಲೇ ಇರೋದಕ್ಕೆ ಕಾರಣ ಏನು? ಯಾರ ಕೈವಾಡ ಅಥವಾ ಯಾರ ಶ್ರೀರಕ್ಷೆ? ಹೇಮಂತ್, ಸಾಮಾನ್ಯವಾಗಿ ಯಾವುದೇ ಒಂದು ಅಧಿಕಾರಿ 4 ವರ್ಷ ಅಥವಾ 3 ವರ್ಷ ಇದ್ರೆ ಹೆಚ್ಚೆಚ್ಚು ಅಂತ ಹೇಳ್ತಾರೆ. ಯಾಕಂತಂದ್ರೆ ಆ ಒಂದು ಭಾಗದಲ್ಲಿ ಅವರು ಕೆಲಸ ಮಾಡಿರುವಂತದ್ದು ಮತ್ತೆ ಅವರ ಸಂಬಂಧಗಳು ಹೆಚ್ಚಾಗ್ತಾ ಹೋಗ್ತವೆ ಅನ್ನೋ ಒಂದು ಕಾರಣಕ್ಕೆ ವರ್ಗಾವಣೆಯನ್ನ ಮಾಡುವಂತದ್ದು ಸರ್ಕಾರದ ನಿಯಮ. ಆದ್ರೆ ಇಲ್ಲಿ ಯಾವ ಸರ್ಕಾರದ ನಿಯಮ ಅನ್ವಯ ಆಗಿದೆಯೋ ಅಂತ ಗೊತ್ತಿಲ್ಲ. ಕುಣಿಗಲ್ನ ಏನು ಕೃಷಿ ಇಲಾಖೆ ತಾಂತ್ರಿಕ ಅಧಿಕಾರಿಯಾಗಿರುವಂತ ಏನು ಶಿವಲಿಂಗಯ್ಯ ಇದ್ದಾರೆ, ಇವರು ಕಳೆದ 20 ವರ್ಷದಿಂದಲೂ ಕೂಡ ಕುಣಿಗಲ್ನಲ್ಲೇ ಬೇರೆ ಬಿಟ್ಟಿರುವಂತದ್ದು. ಕಳೆದ ಜುಲೈನಲ್ಲಷ್ಟೇ ಇವರ ವರ್ಗಾವಣೆ ಚನ್ನಪಟ್ಟಣಕ್ಕೆ ಆದ್ರೂ ಕೂಡ ಕಳೆದ ಆಗಸ್ಟ್ನಲ್ಲಿ ಮತ್ತೆ ಅವರು ಇದೇ ಕುಣಿಗಲ್ಗೆ ವರ್ಗಾವಣೆಯನ್ನ ಮಾಡಿಸ್ಕೊಂಡ್ ಬಂದಿರುವಂತದ್ದು. ಈಗಾಗಲೇ ಅವ್ರನ್ನ ಈ ಹಿಂದೆ ಗುಲ್ಬರ್ಗಕ್ಕೆ ವರ್ಗಾವಣೆ ಮಾಡಿದ್ರು, ಮಾಗಡಿಗೆ ವರ್ಗಾವಣೆ ಮಾಡಿದ್ರು, ಮತ್ತೆ ಚನ್ನಪಟ್ಟಣಕ್ಕೆ ಕೂಡ ವರ್ಗಾವಣೆ ಮಾಡಿದ್ರು. ಆ ವರ್ಗಾವಣೆ ಆದ 1 ವಾರಕ್ಕಷ್ಟೇ ಮತ್ತೆ ಅವರು ಕುಣಿಗಲ್ಗೆ ಬರ್ತಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಮತ್ತೆ ಇವರು ಇಲ್ಲೇ ಉಳಿಲಿಕ್ಕೆ ಕಾರಣ ಕಳೆದ 20 ವರ್ಷಗಳಿಂದ ಇಲ್ಲೇ ಇರೋದ್ರಿಂದಾಗಿ ಇವರ ಭ್ರಷ್ಟಾಚಾರ. ಹೇಮಂತ್, ಥ್ಯಾಂಕ್ ಯು ಮಾಹಿತಿಗೆ. ಸ್ಥಳೀಯರೊಬ್ಬರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅಂತ. ಮಂಜುನಾಥ್ ಅವರೇ ನಮಸ್ಕಾರ. ಆರೋಪ ಏನು ಅಂತಂದ್ರೆ ಈ ವ್ಯಕ್ತಿ 20 ವರ್ಷದಿಂದ ಅಲ್ಲೇ ಇದ್ದಾನೆ ಅಂತ. 20 ವರ್ಷದಿಂದ ಅಲ್ಲೇ ಇದ್ದಾನೆ ಅಂತಂದ್ರೆ ಭ್ರಷ್ಟಾಚಾರದ ಆರೋಪಗಳಂತೂ ಕೇಳಿ ಬರಲೇಬೇಕು. ಯಾಕೆ 20 ವರ್ಷದಿಂದ ಅಲ್ಲೇ ಇದ್ದಾನ ಆತ? ಯಾರ ಶ್ರೀರಕ್ಷೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಅದು ಯಾರ ಶ್ರೀರಕ್ಷೆ ಅಂತ ನಮಗೆ ಮಾಹಿತಿ ಇಲ್ಲ. ಬಟ್ ಅವರು ಲೋಕಲ್ ಸ್ಥಳೀಯ ಅವನು. ಓಕೆ, ಹಾ. ಸಾಲದಕ್ಕೆ 2-3 ಬಾರಿ ಬೇರೆ ಕಡೆ ವರ್ಗಾವಣೆ ಆದ್ರೂ ಕೂಡ ಪದೇ ತನ್ನ ಪ್ರಭಾವ ಬೀರಿ ಮತ್ತೆ ಕುಣಿಗಲ್ ತಾಲೂಕಿಗೆ ವರ್ಗಾವಣೆ ಮಾಡಿಸ್ಕೊಂಡು ಬರ್ತಾ ಇರೋದಂಥದ್ದು ಸತತವಾಗಿ 20 ವರ್ಷದಿಂದ ನಾವು ನೋಡ್ತಾ ಇದೀವಿ. ಈ ತಾಲೂಕಲ್ಲಿ ಕೃಷಿ ಇಲಾಖೆ ಎಡಿ ಆಗ್ಬೋದು, ಡಿಡಿ ಆಗ್ಬೋದು, ಎಲ್ಲಾರು ಇವ್ರಿಗೆ ಇವ್ರು ಏನ್ ಹೇಳ್ತಾರೆ ಇವ್ರ ಮಾತಿಗೆ ಚಾಚು ತಪ್ಪದಂಗೆ ನಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಡೆಮೋ ಅಂತ ಒಂದು ಕಾರ್ಯಕ್ರಮ ಇದೆ ಕೃಷಿ ಇಲಾಖೆಯಿಂದ. ಆ ಹೋಬಳಿ ವೈಸ್ ಒಂದೊಂದು ಹಳ್ಳಿನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಎಲ್ಲಾ ರೀತಿಯ ದಿನದ ರಾಗಿ ಆಗ್ಬೋದು, ಮೇವ್ ಆಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲಾ ಕಡೆ ಕೊಡುವಂತ ಕಾರ್ಯಕ್ರಮ ಇದೆ. ಆದ್ರೆ ಆ ಜನಕ್ಕೆ ಆ ಮಾಹಿತಿನೇ ಇಲ್ಲ. ಆ ತಾಲೂಕಲ್ಲಿ, ಆ ಹೋಬಳಿಲಿ ಮಾಹಿತಿನೇ ಇಲ್ಲ. ಕಳೆದ 2023ರಲ್ಲಿ ಒಂದು ಇತ್ತಳ್ಳಿ ಅಂತ ಒಂದು ಗ್ರಾಮ, ಕಸ್ಬಾ ಹೋಬಳಿ, ಕುಣಿಗಲ್ ತಾಲೂಕು ಕಸ್ಬಾ ಹೋಬಳಿ ಇತ್ತಳ್ಳಿ ಅಂತ ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಇವತ್ತವರೆಗೂ ಯಾವುದೇ ರೀತಿ ಈ ಸವಲತ್ತನ್ನ ತಲುಪಿಸಿಲ್ಲ. ಸಾಲದಕ್ಕೆ ಅಪ್ಪ ಪ್ರತಿ ಟ್ರಾನ್ಸ್ಫರ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿ ಮತ್ತೆ ಕುಣಿಗಲ್ಗೆ ಹಾಕ್ಸ್ಕೊತಾ ಇದಾರೆ ಅನ್ನೋದು ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಕುಣಿಗಲ್ ತಾಲೂಕಲ್ಲಿ ಏನಿದೆ, ಕೃಷಿ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಜನಕ್ಕೆ ಮಾಹಿತಿ ಇಲ್ಲ.
ಕೃಷಿ ಇಲಾಖೆನ ಹೋಲ್ಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ, ತನ್ನ ಕೈ ಮುಷ್ಟಿ ಒಳಗೆ ಹೌದೌದು. ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾರೇ ಅಲ್ಲಿ ತನ್ನ ಸಬಾರ್ಡಿನೇಟ್ಸ್ ಅಧಿಕಾರಿಗಳಿಗೆ ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ, ನಾನೇನು ಟ್ರಾನ್ಸ್ಫರ್ ಮಾಡಿಸ್ತೀರಾ, ಮಾಡಿಸಿ ನೋಡೋಣ ಅಂತ ಧಮ್ಕಿ ಹಾಕೊಂಡು ಅವ್ರ ಹತ್ರ ಈ ಅಪ್ಪ ಒಂಥರ ಡಾಮಿನೇಟ್ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ ಈ ಅಪ್ಪ. ಏನ್ ದುಡ್ಡು ಮಾಡಿದಾರಂತ ಸರ್? ಏನ್ ದುಡ್ಡು ಮಾಡಿದಾರೆ ಅಂತ ಏನಾದ್ರು ಸುದ್ದಿ ಇದೆಯಾ? ಅಲ್ಲ, ಈಗ ರಾಗಿ ಖರೀದಿ ಕೇಂದ್ರ ಪ್ರತಿ ವರ್ಷ ರಾಗಿ ಖರೀದಿ ಕೇಂದ್ರದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾರೆ ಅಂತ ಒಂದು ಆರೋಪ ಇದೆ. ರಾಗಿ ಚೆನ್ನಾಗಿಲ್ಲ, ಇದು ಸರಿ ಇಲ್ಲ, ಇದು ನಾನು ಪರ್ಚೇಸ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವ್ರ ಹತ್ರ ದುಡ್ಡು ತಗೊಂಡು ಆಮೇಲೆ ಅದನ್ನ ಕೊಂಡ್ಕೊಳ್ಳೋ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕುಣಿಗಲ್ ತಾಲೂಕಲ್ಲಿ ನಿರ್ಮಾಣ ಆಗಿದೆ. ಓಕೆ ಓಕೆ, ರೈಟ್ ರೈಟ್. ಈಗ 15 ಕಳೆದ ನೀವು ತಾವು ಹೇಳ್ದಂಗೆ ಜುಲೈಯಲ್ಲಿ ಈ ಮನುಷ್ಯ ಚನ್ನಪಟ್ಟಣಕ್ಕೆ ಟ್ರಾನ್ಸ್ಫರ್ ಆದ್ರೂ ಕೂಡ ಮತ್ತೆ ಅದು ಯಾರ ಪ್ರಭಾವ ಬೀರಿ ಮತ್ತೆ ಕುಣಿಗಲ್ಗೆ ಒಂದು 20 ದಿವಸದ ಹಿಂದೆ ಮತ್ತೆ ಕುಣಿಗಲ್ ಟ್ರಾನ್ಸ್ಫರ್ ಆಗಿದೆ. ಓಕೆ ಓಕೆ, ರೈಟ್. ಥ್ಯಾಂಕ್ ಯು ಮಂಜುನಾಥ್ ಅವರೇ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ. ಬಟ್ ಈ ವ್ಯಕ್ತಿ ಯಾಕೆ ಇದೇ ಕಚೇರಿಯಲ್ಲಿ 20 ವರ್ಷದಿಂದ ಇದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತಾಡಬೇಕು.